ಕಾವೇರಿ ನದಿ ನೀರಿನ ಹಂಚಿಕೆಯ ವಿಚಾರ ಸಭೆ ನಡೆಯಲಿದೆ. ದೆಹಲಿಯಲ್ಲಿ ಇಂದು ಸಿಡಬ್ಲ್ಯೂಆರ್ಸಿ ಮಹತ್ವದ ಸಭೆ ನಡೆಯಲಿದೆ. ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರ ಸಭೆ ನಡೆಯಲಿದೆ. ದೆಹಲಿಯಲ್ಲಿ ಇಂದು ಸಿಡಬ್ಲ್ಯೂಆರ್ಸಿ ಮಹತ್ವದ ಸಭೆ ನಡೆಯಲಿದೆ. ಬೆಳಿಗ್ಗೆ 11:30ಕ್ಕೆ ನಡೆಯಲಿರುವಂತಹ ಮಹತ್ವದ ಸಭೆ ಇದಾಗಿದ್ದು, ಸಭೆಗೆ ಕರ್ನಾಟಕ, ತಮಿಳುನಾಡು, ಪುದುಚೇರಿ ಅಧಿಕಾರಿಗಳು ಈಗಾಗಲೇ 12,000 ಕ್ಯೂಸೆಕ್ ನೀರನ್ನು ಹರಿಸಲು ಸೂಚನೆಯನ್ನ ಕೂಡ ಕೊಟ್ಟಿದೆ. ಪ್ರತಿದಿನ ಬಿಡಲು ಸೂಚನೆ ನೀಡಿರತಕ್ಕಂಥ ಸಿಡಬ್ಲ್ಯೂಆರ್ಸಿ ಅಧಿಕಾರಿಗಳು ಬಾಕಿ ನೀರನ್ನು ಬಿಡುವಂತೆ ಕೋರಿರತಕ್ಕಂಥ ತಮಿಳುನಾಡು ಈ ಕುರಿತು ಸುಪ್ರೀಂ ಮೊರೆ ಹೋಗಿದ್ದಾರೆ. ತಮಿಳುನಾಡು ಮತ್ತೊಮ್ಮೆ ಸಭೆ ನಡೆಸುವಂತೆ ಕೋರ್ಟ್ ಸೂಚನೆಯನ್ನ ಕೂಡ ನೀಡಿತು. ಹೀಗಾಗಿ ಇವತ್ತು ಸಿಡಬ್ಲ್ಯೂಆರ್ಸಿ ಸಭೆ ಕೂಡ ನಡೆಯಲಿದೆ. ನೋಡಿ, ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಈ ಕಾವೇರಿ ನೀರು ಹಂಚಿಕೆ ವಿವಾದ ಮತ್ತೆ ತೀವ್ರಗೊಂಡಿರುವಂಥದ್ದು. ಈ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ಕೂಡ ನಡೀತಾ ಇದೆ. ನಿನ್ನೆಯಷ್ಟೇ ನಾವು ನೋಡ್ತಾ ಇದ್ವಿ, ಕಬಿನಿ ಜಲಾಶಯ ಈಗಾಗಲೇ 11 ಅಡಿ ನೀರು ಖಾಲಿಯಾಗಿರುವಂಥದ್ದು. ಅಂದರೆ ಪ್ರತಿದಿನ ಕೂಡ 1 TMC ನೀರನ್ನು ಬಿಡ್ತಾ ಇದ್ದಾರೆ, 1 ಅಡಿ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ನಾವಿನ್ನು ಬಾಗಿನ ಕೂಡ ಅರ್ಪಣೆ ಮಾಡಿಲ್ಲ, ಏನಿಲ್ಲ, ಆದರೂ ಕೂಡ ತಮಿಳುನಾಡಿಗೆ ಪ್ರತಿನಿತ್ಯ ನೀರು ಬಿಡ್ತಾ ಇದ್ದಾರೆ ಅಂತ ಅಲ್ಲಿನ ಭಾಗದ ರೈತರು ಹಾಗೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಮತ್ತೆ ತಮಿಳುನಾಡು ಸಿಡಬ್ಲ್ಯೂಆರ್ಸಿ ಮೊರೆ ಹೋಗಿರುವಂಥದ್ದು. ಇನ್ನೂ ಬಾಕಿ ಬರಬೇಕಾದಂತಹ ನೀರು ಬಂದಿಲ್ಲ, ದಯವಿಟ್ಟು ಬಿಡೋಕೆ ಹೇಳಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವತ್ತು ಸಭೆ ಕೂಡ ನಡೆಯಲಿದೆ 11:30ಕ್ಕೆ. ಆ ಸಭೆಯಲ್ಲಿ ಮತ್ತೆ ನಿರ್ಧಾರ ತೆಗೆದುಕೊಳ್ತಾರೆ, ಕಾದು ನೋಡಬೇಕಾಗಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.